ಬಂಧುಗಳಲ್ಲಿ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಬಯಸುತ್ತಾ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಏನ್ ಮಸ್ಕಂ ವಾರ್ಡ್ ಅಲ್ಲಿ 30ನೇ ವಾರ್ಡ್ ಅಲ್ಲಿ ಇವತ್ತು ನಮ್ಮ ಯುವ ನಾಯಕ, ಮುಂದಿನ ಭವಿಷ್ಯದ ನಾಯಕ ಅಂತಾನೆ ಹೇಳಬಹುದು ಅಂತ ಸಂತೋಷ್ ಅಲಿಯಾಸ್ ಸರವಣನ್ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ. ಇವತ್ತು 101ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ದಿನ ಪೂರ್ತಿ ಹೇಳ್ಬೋದು. ಅವ್ರು ನಡ್ಕೊಂಡಂತ ರೀತಿ, ಅವ್ರು ಬೆಳೆದು ಬಂದಂತ ರೀತಿಯನ್ನ ನಾವೆಲ್ಲರೂ ಕೂಡ ಈಗಾಗಲೇ ಸ್ಮರಿಸ್ಕೊಂಡಿದ್ದೇವೆ. ಈಗಾಗಲೇ ಸಭೆಯಲ್ಲಿ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದೇವೆ. ಎಲ್ಲಾ ಜನರು ಕೂಡ ಇವತ್ತು ಏನು ಗುಡ್ ಗವರ್ನೆನ್ಸ್ ಅಂತ ಹೇಳ್ತೀವಿ, ಆ ಸುಶಾಸನ ದಿನಾಚರಣೆಯನ್ನ ಆಚರಣೆ ಮಾಡಿದಂಥವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಆಡಳಿತದಲ್ಲೂ ಕೂಡ ನಡೆದಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಈ ಸಮಯದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಮಾಡಿರ್ತಕ್ಕಂಥ ವಿಧಾಯಕ ರಾಜಕೀಯ ಪ್ರೇರಿತವಾದಂಥದ್ದು. ಯಾಕೆಂತಂದ್ರೆ ಮನುಷ್ಯನ ಬಗ್ಗೆ ಇರ್ತಕ್ಕಂಥ ತಪ್ಪುಗಳನ್ನ ಮಾತಾಡಬಾರದು ಅಂತಕ್ಕಂಥ ಒಂದು ವಿಧಾಯಕ ತಂದಿದ್ದಾರೆ. ಯಾಕೆಂತಂದ್ರೆ ವಾಕ್ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲೇ ಇದೆ. ಯಾರು ಏನ್ ಬೇಕಾದ್ರೂ ಕೂಡ ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ ಬಿಟ್ಟು ಯಾವುದೇ ಇದನ್ನು ಕೂಡ ನಾವು ಮಾತಾಡುವಂತ ಅವಕಾಶ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ್ದಾರೆ ಸಂವಿಧಾನದಲ್ಲಿ. ಅದನ್ನು ಇವತ್ತು ಮೊಟಕುಗೊಳಿಸಿ ಏನು ಪ್ರತಿನಿತ್ಯ ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪಾರ್ಲಿಮೆಂಟ್ಗೆ ಹೋಗುವಂತ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನನೇ ನಮ್ಮ ಜೀವನದ ಹಾದಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಸಿಗರು ಇವತ್ತು ಅದನ್ನು ತಂದಿರ್ತಕ್ಕಂಥದ್ದು ಮನುಷ್ಯನ ವಾಕ್ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸ್ತಾ ಇದ್ದಾರೆ. ಮುಂದೆ ಇವ್ರ ಕೈಗೆ ಏನಾದ್ರು ರಾಷ್ಟ್ರ ಸಿಕ್ಕಿದ್ರೆ ಮತ್ತೆ ಎಮರ್ಜೆನ್ಸಿ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ಸುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಬೇರೆ ರಾಜಕೀಯ ಮಾತಾಡಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ನಿಮ್ಗೆಲ್ರೂ ಕೂಡ ಗೊತ್ತಿರ್ತಕ್ಕಂಥದ್ದು, ಇದೊಂದು ರಾಷ್ಟ್ರೀಯ ಪಕ್ಷ. ಯಾರು ಕೆಲಸ ಮಾಡಿದ್ರೆ ಅವ್ರ ಪಕ್ಷ ಅವತ್ತು ನಿರ್ಣಯ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ಬೇಕು ಕೊಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಇನ್ನ 2.5 ವರ್ಷದಿಂದ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಕ್ ಇಚ್ಛೆ ಪಡ್ತೇನೆ. KGF ನಾಗರಿಕರಿಗೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ತರ ಇವತ್ತು ಕ್ರಿಸ್ಮಸ್ ಇದೆ. KGF ನಾಗರಿಕರಿಗೆ ಕ್ರಿಸ್ಮಸ್ ದಿನಾಚರಣೆ ತಿಳಿಸುತ್ತಾ, ಇವತ್ತು KGF ಅಲ್ಲಿ ವಾರ್ಡ್ ನಂಬರ್ 30ರಲ್ಲಿ ನಮ್ಮ ಸಹೋದರ ಸರ್ವಣ್ಣನವರು ಕೋರಿಕೆ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಒಂದು ಅಚ್ಚುಕಟ್ಟಾದ ಒಂದು ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ದೇವರು ತರುಣ್ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸುತ್ತಾ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಯಾವತ್ತು ಯಾರು ಮರೆಯೋದಕ್ಕಾಗಲ್ಲ. ಒಂದು ಅಜಾತ ಶತ್ರುನೇ ಸರಿ ಇವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ 4 ವೇಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಚತುಷ್ಪಥ ರಸ್ತೆನ ಇಂಟ್ರೊಡ್ಯೂಸ್ ಮಾಡಿದಂತ ವಾಜಪೇಯಿ ಅವರು ಸದಾ ಕಾಲ ಎಲ್ಲರೂ ಜನರ ಮನಸ್ಸಲ್ಲಿ ಇರ್ತಾರೆ ಅಂತ ಒಂದು ಉತ್ತಮವಾದ ನಾಯಕತ್ವ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. ಪೇಟೆ ವಿಧಾನಸಭಾ ಕ್ಷೇತ್ರ ಮೊದಲು ಬೇತ್ಮಂಗಲ ವಿಧಾನಸಭಾ ಕ್ಷೇತ್ರ ಆಗಿತ್ತು. 2004ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತಂದೆಯಾದಂಥ ವೆಂಕಟಮುನಿಯಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಬಾವುಟವನ್ನ ಬೇತ್ಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಆರಿಸಿದ್ರು. ನಂತರ ಡಿಲಿಮಿಟೇಷನ್ ಆದ ನಂತರ 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ BJಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರು ನಮ್ಮ ವೆಂಕಟಮುನಿಯಪ್ಪ, ನಮ್ಮ ತಂದೆಯವರು ಬಂಗಾರಪೇಟೆಯಿಂದ ಸೋತರು. ಅವತ್ತಿಂದನೂ ಸಹ ಆ ಭಾಗದಲ್ಲಿ ನಾವು ಸಂಘಟನೆ ಮಾಡ್ಕೊಂಡು ಬರ್ತಾ ಇದೀವಿ. 2 ಬಾರಿ APMC ಅಧ್ಯಕ್ಷರಾಗಿ, 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ ಈಗ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಾರ್ಟಿ ಅತ್ಯಂತ ಸದೃಢವಾಗಿದೆ. ಪಾರ್ಟಿ ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲ ನಮ್ಮ ಮುಖಂಡರು ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದೊಂದು ರಾಷ್ಟ್ರೀಯ ಪಕ್ಷ ಪ್ರತಿಯೊಬ್ಬರು ಸಹ ಸುಮಾರು 2 ಲಕ್ಷ ಜನಸಂಖ್ಯೆ ಇರುವಂತ ಒಂದು ನಮ್ಮ ಕ್ಷೇತ್ರ. ಅದರಲ್ಲಿ 38% SCಗಳಿದ್ದಾರೆ. ಪ್ರತಿಯೊಬ್ಬರಿಗೂ ಸೀಟ್ ಕೇಳುವಂತ ಆಸೆ ಇದೆ, ಹಕ್ಕಿದೆ. ಹಕ್ಕನ್ನ ಯಾರು ಕಸ್ಕೊಳಕ್ಕಾಗಲ್ಲ. ಯಾರಿಗೆ ಸೀಟ್ ಕೊಡಬೇಕು, ಯಾವಾಗ ಸೀಟ್ ಕೊಡಬೇಕು ಅಂತ ಪಕ್ಷ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳುತ್ತೆ. ಖಂಡಿತವಾಗ್ಲೂ ವಿಶ್ವಾಸ ಇಲ್ಲ ಅಂದ್ರೆ ನಾವು ರಾಜಕಾರಣ ಮಾಡೋದಕ್ಕೆ ಆಗಲ್ಲ. ಪ್ರತಿಯೊಬ್ರು ರಾಜಕೀಯಕ್ಕೆ ಬರ್ಬೇಕಂದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಬರ್ತಾರೆ. ಸರ್ವಿಸ್ ಮೈಂಡ್ ಆಗಿರ್ಬೋದು, ಇಲ್ಲ ಅಧಿಕಾರ ಬರಬೇಕು ಅಂತ ಇರ್ಬೇಕು, ಜನಸೇವೆ ಮಾಡಬೇಕು ಅನ್ನೋದು. ಫೈನಲಿ ಯಾವುದೋ ಒಂದು ಎಲೆಕ್ಷನ್ ಗೆದ್ದು
ಜನರ ಸೇವೆ ಮಾಡಬೇಕು ಅಂತಿದೆ. ಅಂತ ಆಸೆ ನನಗೂ ಇದೆ. ಅದ್ರ ದೃಷ್ಟಿಯಲ್ಲಿ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಯಾವುದೇ ವಿರೋಧ ಪಕ್ಷದವರು ಇನ್ನೊಬ್ಬ ವಿರೋಧ ಪಕ್ಷನ ಅವ್ರು ಗೆಲ್ತಾರೆ ಅಂತ ಹೇಳಲ್ಲ, ನಾನೇ ಸ್ಟ್ರಾಂಗ್ ಅಂತ ಹೇಳೋದು. ಎಲ್ಲರೂ ಅಷ್ಟೇ, ಬಂಗಾರಪೇಟೆಯಲ್ಲಿ ಹೇಳೋದು ಅಷ್ಟೇ, KGF ಅಲ್ಲಿ ಹೇಳೋದೇ, ಇನ್ನೊಂದು ಕ್ಷೇತ್ರದಲ್ಲೂ ಅಷ್ಟೇ. ಆದ್ರೆ ಆ ಟೈಮ್ ಡಿಸೈಡ್ ಮಾಡ್ಬೇಕಾದ್ರೆ ಜನ ಆರಿಸು ಕಳಿಸ್ತಾರೆ ಸರ್. ಯಾರು ಸೂಕ್ತ ಅಂತ ಜನರಿಗೆ ಅನ್ಸುತ್ತೋ ಆ ಸಮಯದಲ್ಲಿ ಅವ್ರನ್ನ ಆಸೆ ಕಳಿಸ್ತಾರಲ್ವಾ. ಈಗ ಬಂಗಾರಪೇಟೆ ನಿಮ್ಗೆಲ್ಲ ಗೊತ್ತೇ ಇದೆ. ಬಂಗಾರಪೇಟೆ ಆಗಿರ್ಬೋದು, KGF ಆಗಿರ್ಬೋದು, ಮತ್ತೆ ನಮ್ಮ ಮಾಲೂರು ಆಗಿರ್ಬೋದು, ಮೂರು ಕ್ಷೇತ್ರ ಕೂಡ ನಾವು ಗೆದ್ದಂತ ಕ್ಷೇತ್ರಗಳಲ್ಲಿ ಕೆಲವು ನಮ್ಮ ಆಂತರಿಕ ಭಿನ್ನಮತದಿಂದ ನಾವು ಸೋತಿರೋದು. KGF ಅಲ್ಲೂ ಹಂಗೆ ಸೋತಿದೀವಿ, ಬಂಗಾರಪೇಟೆಲ್ಲೂ ಹಂಗೆ ಸೋತಿದೀವಿ, ಮಾಲೂರಲ್ಲೂ ಕೂಡ ಹಂಗೆ ಸೋತಿದೀವಿ. ಇವತ್ತು ನಮಗೊಂದು ಬಲ ಏನಂತಂದ್ರೆ ನಾವು NDA ಆಗಿದೀವಿ. ಅಂದ್ರೆ ನಮಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಬಂಗಾರಪೇಟೆಲ್ಲೂ ಸ್ಟ್ರಾಂಗ್ ಇದೆ, ಮಾಲೂರಲ್ಲೂ ಸ್ಟ್ರಾಂಗ್ ಇದೆ. ಹಂಗಾಗಿ ಎರಡೂ ಪಕ್ಷಗಳಿಗೆ ಒಂದಾದ್ರೆ ಖಂಡಿತವಾಗ್ಲೂ ಮೂರು ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ. ನಗರಸಭೆ ಚುನಾವಣೆ ಸೋತ ಮೇಲೆ ನಾನಾ ರೀತಿ ಖಾತೆಗಳ ಹತ್ರ ಒಂದು 5 ಸೀಟು ನಾವೆಲ್ಲ ಬಂದು 100ಕ್ಕೂ ಕಡಿಮೆ ಅಂತರದಲ್ಲಿ ಸೋತಿದ್ವಿ. ದೀನಾ ಇರಲಿ, ಶರಣ ಇರಲಿ, ಮತ್ತೆ ಹರೀಶ್ ಇರಲಿ, ಇದೆಲ್ಲ ನಾವು ಹತ್ರ ಬಂದು ಸೋತಿದ್ವಿ. ಅದಾದ್ಮೇಲೆ ನಾವು ಎಲ್ಲ ಏನು ತಪ್ಪಾಯಿತು, ಮುಂದಿನ ಚುನಾವಣೆಯಲ್ಲಿ ಹೆಂಗೆ ನಾವು ಗೆಲ್ಸ್ಕೋಬೇಕು. ಯಾಕಂದ್ರೆ ನಮಗೆ ಬೇಸಿಕ್ ಆಗಿ ನಾವು ನಗರಸಭೆ ಹಿಡಿಬೇಕು. ಇನ್ನೂ 2 ವರ್ಷ ಆದಮೇಲೆ ನಮಗೆ ಬಂದು ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಅದಕ್ಕೆ ಮುಂಚೆ ನಗರಸಭೆ ಹಿಡಿದ್ರೆ ನಾವು ಅದನ್ನು ಅಸೆಂಬ್ಲಿಗೆ ಪ್ಲಾನ್ ಮಾಡ್ಕೊಂಡು ಫೌಂಡೇಶನ್ ಸ್ಟೋನ್ ಥರ ಇಟ್ಕೊಂಡು ಮುಂದೆ ಹೋಗೋಕ್ಕಾಗತ್ತೆ. ಆ ರೀತಿಯಲ್ಲಿ ನಾವು 35 ವಾರ್ಡಲ್ಲೂ ನಾವು ಕ್ಯಾಂಡಿಡೇಟ್ ಆಲ್ಮೋಸ್ಟ್ ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ, ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕ್ಯಾಟಗಿರೀಸ್ ಆದಮೇಲೆ ನಾವು ಪಕ್ಕಾ ಕ್ಯಾಂಡಿಡೇಟ್ಸ್ ಫೈನಲೈಸ್ ಮಾಡ್ತೀವಿ. 35 ಗೆಲ್ಬೇಕಂದ್ರೆ ಕೆಲಸ ಮಾಡ್ತಾ ಇದೀವಿ. ಆದರೆ ನನಗೆ ತುಂಬ ವಿಶ್ವಾಸ ಇದೆ, ಮಿನಿಮಮ್ 15 ಅಟ್ಲೀಸ್ಟ್ ಈ ಸತಿ ಗೆಲ್ತೀವಿ ಅಂತ ನನಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ಅದೇ ರೀತಿಯಲ್ಲಿ ನಾವು ಯಾರನ್ನ ನಾವು ಕ್ಯಾಂಡಿಡೇಟ್ ಆಗೋಕ್ಕೆ ನಾವು ಆಸ್ಪಿರೇಷನ್ ಕೊಟ್ಟಿದ್ದೀವಿ, ಅವ್ರು ಅದೇ ರೀತಿ ಕೆಲಸ ಮಾಡ್ಕೊಂಡು ವಾರ್ಡಲ್ಲಿ ಜನರ ಮಧ್ಯೆ ಇದ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಪಾರ್ಟಿನೂ ಕಟ್ಕೊಂಡು ಬರ್ತಾ ಇದ್ದಾರೆ. ಇದು 18 ಬೇಕಾಗುತ್ತೆ. ನಾನು ಹೇಳ್ದಂಗೆ 35 ಗೆಲ್ಬೇಕಂತಲೇ ನಮ್ಮ ಉದ್ದೇಶ ಮಾಡ್ತಾ ಇದ್ದೀವಿ. ಬಟ್ ಪಕ್ಕ ಈಗಾಗಲೇ ನಮ್ಮ ಕಣ್ಮುಂದೆ ಕಾಣ್ತಾ ಇರೋ ಒಂದು 15 ಅಂತ. ಇನ್ನು ಹತ್ರ ಬಂದಾಗ ನಾವು ನಮ್ಮದೇ BJP ಯಾರ ಒಂದು ಸಪೋರ್ಟ್ ಇಲ್ಲದೆ ನಾವು 18 ದಾಟಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಾಂದ್ರೆ ಶಾರ್ಟೇಜ್ ಆದ ಆ ಟೈಮಲ್ಲಿ ನಾವು BJP ಇಸ್ ಬೈ ಪ್ರಿನ್ಸಿಪಲಿ ವಿ ಆರ್ ಅಗೇನ್ಸ್ಟ್ ಕಾಂಗ್ರೆಸ್. ಸೊ ಕಾಂಗ್ರೆಸ್ ಇಲ್ಲದೆ ಒಂದು ಮುನ್ಸಿಪಾಲಿಟಿನ ನಾವು ರಚನೆ ಮಾಡಬೇಕನ್ನೋದೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ JDS ಏನು ಇಲ್ಲಿ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಏನು ಮಾಜಿ MLA ಭಕ್ತವಚಲಂ ಹೋದ್ಮೇಲೆ JDS ಕಡಿಮೆ ಅಂತೀರಾ, ಇದ್ರೂ ಕೂಡ ಅಲ್ಲಿ ಕಾರ್ಯಕರ್ತರು ಇದ್ದಾರೆ. ಅವ್ರ ಜೊತೆಲೆ ಚರ್ಚೆ ಮಾಡ್ಕೊಂಡು, ಯಾಕಂದ್ರೆ ನಗರಸಭೆಯಲ್ಲಿ ಗೆಲ್ಲೋದು ಸೋಲೋದು 100-150 ಓಟ್ ಡಿಫ್ರೆನ್ಸ್. ಎಲ್ಲಾ ವಾರ್ಡ್ಗಳಲ್ಲಿ JDS ಅವರು ಇದ್ದಾರೆ. ಸೊ ಅವ್ರ ಜೊತೆ ಈಗಾಗಲೇ ನಾವು ಆಲ್ರೆಡಿ NDA ಇದರಿಂದ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ. ಮತ್ತೆ ಅದಿಲ್ಲದೆ ಬೇರೆ ಇಂಡಿಪೆಂಡೆನ್ಸ್ ಏನಾದ್ರು ಇದ್ರೂ ಅವ್ರ ಜೊತೆ, ಯಾಕಂದ್ರೆ ಕ್ಯಾಟಗಿರಿ ಬೇಸ್ಡ್ ನಾವು ಇನ್ನು ನೋಡ್ಬೇಕು. ಕ್ಯಾಟಗಿರಿ ಆದ್ಮೇಲೆ ನಾವು ಯಾರ ಜೊತೆ ಕೈ ಜೋಡಿಸ್ತೀವಿ ಅನ್ನೋದನ್ನೆಲ್ಲ ಆಮೇಲೆ ಲೆಕ್ಕಾಚಾರ ಇರುತ್ತೆ. ಎಲ್ಲ ಪಾರ್ಟಿಗಳು ಇದ್ದಾರೆ, ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಒಬ್ಬ ಅಧ್ಯಕ್ಷರು ಇದ್ದಾರೆ, ಸುರೇಶ್ ಅಂತ. ಅವ್ರ ನೇತೃತ್ವದಲ್ಲಿ ಅವರು ಮುಂದೆ ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷ ಇದ್ದಾಗ ನಾನು ಮಾಡ್ಕೊಂಡು ಬಂದೆ. ನಮ್ಮಲ್ಲಿ ಮೇನ್ ಏನಂದ್ರೆ ಫಸ್ಟ್ ಪಾರ್ಟಿ ಕಟ್ಟೋದು, ಪಾರ್ಟಿ ಕೊಟ್ಟ ಕೆಲಸ ಮತ್ತೆ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋದು. ಅದಾದ್ಮೇಲೆ ಅಧ್ಯಕ್ಷರು ಮತ್ತೆ ಇಲ್ಲಿನ ಬಾಡಿಗಳಿದೆ, ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆನೂ ಎಲ್ಲ ನಮ್ಮ ಪಾಂಡ್ಯನು ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಮೊನ್ನೆ ಬಿಲ್ ಪಾಸ್ ಮಾಡಿದ ವಿರುದ್ಧವಾಗಿ ನಾವು ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೀವಿ. ಇದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ಹೋದ ವರ್ಷನೂ ಒಂದು ಪ್ರೊಟೆಸ್ಟ್ ಮಾಡಿದ್ವಿ, ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಪ್ರೊಟೆಸ್ಟು ಮಾಡಿದ್ದೀವಿ. ಇನ್ನೇ ಎಲೆಕ್ಷನ್ ಟೈಮ್ ಬಂದಾಗ ನಾವು ಖಂಡಿತ ಆಗಿ ಏನೇನೋ ವಿಚಾರಗಳನ್ನು ಜನರ ಮುಂದೆ ಇಡಬೇಕು. ಕಾಂಗ್ರೆಸ್ ದುರಾಡಳಿತದ ಬಗ್ಗೆ, KGF ಅಲ್ಲಿ ಕಾಂಗ್ರೆಸ್ ಮುನ್ಸಿಪಾಲಿಟಿ ಹೆಂಗ್ ನಡ್ಕೊಂಡು ಬಂದಿದೆ, ಯಾವ ರೀತಿ ಸ್ಕ್ಯಾಮ್ಗಳಾಗಿದೆ, ಇದನ್ನೆಲ್ಲ ನಾವು ಮುಂದೆ ಚುನಾವಣೆ ಟೈಮಲ್ಲಿ ಎಲ್ಲ ಜನರಿಗೆ ತಿಳಿಸ್ತೀವಿ. எல்லாருக்கும் வணக்கம். இன்னைக்கு வாஜ்பாயோட 101st இயர் பர்த்டே செலிப்ரேஷன் வார்டு நம்பர் 30ல் ரொம்ப விசேஷமாக பண்ணணுன்ட்டு பார்ட்டி ஹைகமாண்ட்லேருந்து எல்லா இடத்துலையும் சொல்லியிருக்கிறாங்க. அவங்க வார்ட்ஸில் போயிட்டு செலிப்ரேட் பண்ணுங்க, ஒரு பார்க்கில் க்ளீனிங்கோ இல்லை எதனா ஒரு ஃபங்க்ஷனோ ஸ்பீச்சோ எதனா ஒன்று பண்ணி அந்த பர்த்டே செலிப்ரேஷன் வந்துட்டு மறக்க முடியாத மாதிரி இருக்கணும் அப்படின்னு சொல்லிட்டு சொன்னாங்க. அதனால் இன்றைக்கி ஒரு ஃப்ளாக் போஸ்ட்டு இனாக்ரேட் பண்ணோம். வாஜ்பாய் இது வால் பெயிண்டிங்ஸ் பண்ணோம். அந்த ஃப்ளாக் போஸ்ட்டு காரணமான ஒரு இடத்தோட ஓனர் வெளியே என்ன பண்ண அப்ஜெக்ஷன் வரும், இது மாதிரி பண்ணுவாங்க சொன்ன உடனே எந்தே இருக்குதுப்பா இடம், நானே கொடுக்குறேன்ப்பான்னு சொல்லிட்டு அவர் சொந்த இடத்துல கொடுத்தாரு. அவருக்கு ரொம்ப நன்றி. அவர் யாருன்னா சந்தோஷம்னா. அதுக்கப்புறமா மேடம் மகிழா மோர்ச்சா எக்ஸ் ஸ்டேட் பிரசிடெண்ட்டு மேடம் தான் சீஃப் கெஸ்ட்டு. அப்புறம் டிஸ்ட்ரிக்ட்டு வைஸ் பிரசிடெண்ட் திரு கமல் அண்ணா வந்தார்.
அவருக்கும் நன்றி தெரிவித்துக்கிறேன். விஜயகுமார் கவுன்சிலர் அண்ணா, மகேஷ் அண்ணா டிஸ்ட்ரிக்ட் ஜெனரல் செக்ரட்டரி, அப்புறமா வாசுதேவன், கோலி நாகராஜ் அண்ணா முல்பாகல், நவீன் ஜெயின், மற்றும் காந்தி அண்ணா, பாண்டி அண்ணா, தீனா அண்ணா, ரேணி அக்கா, கிரிஜா அக்கா, நிர்மலா அக்கா, எல்லாருக்கும் நன்றி. ஆதரவு இருக்குது. ஆதரவு இல்லாமல் இன்னைக்கு ஒரு சிறப்பு ஃபங்க்ஷன் வேறு கிறிஸ்மஸ்ஸு, அதையும் விட்டுட்டு நாங்கள் கூப்பிட்றோன்ட்டு எங்களை மதித்து வந்த எல்லா மக்களுக்கும், என்னோட தம்பி அண்ணன் எல்லாரும் கூட இருந்து இந்த ஃபங்க்ஷனை சிறப்பாக நடத்துனதுக்கு நன்றியை ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.